ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಿಲೆಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಸಣ್ಣ ರೌಂಡಾಗಿರುತ್ತೆ. ಇದರಲ್ಲಿ 1.5 ಕಪ್ ತೊಗೊಂಡಿದ್ದೀನಿ. ನಾನು ಹೆಸರುಬೇಳೆ 1 ಕಪ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾರ್ಗೆ ಮೆಣಸು 1 ಸ್ಪೂನ್ ಹಾಕ್ತಾಯಿದ್ದೀನಿ. ತರಕಾರಿಗೆ ಪುಡಿ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಈ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿರುವಾಗಲೇ ತಿಂದ್ಬಿಡಬೇಕು. ಒಂದು ಇಂಚು ಶುಂಠಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಅರ್ಧ ಬಟ್ಲು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕ್ತಾಯಿದ್ದೀನಿ, 1 ಕಾಲು ಚಮಚ. ಹಿಂಗೆ ಹಾಕ್ತಾಯಿದ್ದೀನಿ 1 ಕಾಲು ಚಮಚ. ಹಸಿಮೆಣಸಿನ್ಕಾಯಿ 3-4. ಮೆಣಸು 1 ಸ್ಪೂನ್ ಹಾಕಿರೋದ್ರಿಂದ 4 ಹಾಕ್ತಿದ್ದೀನಿ ನಾನು ಹಸಿಮೆಣಸಿನ್ಕಾಯಿ. ಕರಿಬೇವು, ಈ ರುಬ್ಬಿರೋ ಮೆಣಸು ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಈ ಎಣ್ಣೆಲೆ ಹುರಿದ್ರೆ ಅನ್ನ ತುಂಬ ಚೆನ್ನಾಗಾಗುತ್ತೆ. ಮಿಲೆಟ್ ಪೊಂಗಲು. ಹೆಸರುಬೇಳೆನೂ ಹಾಕ್ತಾಯಿದ್ದೀನಿ, ತೊಳೆದಿದ್ದೀನಿ. ಎರಡು ಸಣ್ಣ ಉರಿಲೆ ಸ್ವಲ್ಪ ಹುರಿಬೇಕು. ಜೀರಿಗೆ, ಮೆಣಸು ಮತ್ತು ಹೆಸರುಬೇಳೆ ಇಲ್ಲೇ ಹುರಿಯೋದ್ರಿಂದ ಬೇರೆ ಹುರಿಯೋದು ಹೆಸರುಬೇಳೆ ಅವಶ್ಯಕತೆ ಇಲ್ಲ. ಈ ಥರನೂ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ನಿಮಿಷ ಹುರಿದ್ರೆ ಸಾಕು. ಅರಿಶಿನ ಹಾಕ್ತಾಯಿದ್ದೀನಿ. ಇದು 1-2-3 ಗಂಟೆ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ನೆನೆಸ್ಬಿಟ್ಟು ಮಧ್ಯಾಹ್ನ ಮಾಡಿದ್ರು ನೆನೆಸಿದ್ರೆ ಒಳ್ಳೆಯದಿದು ಮಿಲೆಟು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಲ್ಲೇ 5 ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾನು. 1.5 ಕಪ್ಪು ಮಿಲೆಟ್ ತೊಗೊಂಡಿರೋದ್ರಿಂದ 5 ಕಪ್ ನೀರು ಹಾಕ್ತಾಯಿದ್ದೀನಿ. ಒಂದು ಕಪ್ ಜಾಸ್ತಿ ಹಾಕೋದ್ರಿಂದ ಏನೂ ಆಗಲ್ಲ. ಬೇಳೆನೂ ಹಾಕಿರ್ತೀವಿ. ನೋಡಿ, 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಅದು ಲಾಸ್ಟಲ್ಲಿ ಹಾಕಬೇಕು. ಇದು ಜಾರ್ ತೊಳೆದಿದ್ದು 1 ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ ಸ್ವಲ್ಪ.
ನಾನು ಗೋಡಂಬಿ ಯಾವತ್ತೂ ಫ್ರೈ ಮಾಡಲ್ಲ, ಇದೇ ಥರನೇ ಹಾಕೋದು. ಇದು 3 ವಿಷಲ್ ಬಂದರೆ 3 ಅಥವಾ 4 ತೊಗೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಏನಾಗಲ್ಲ. ಮೆತ್ತಗೆ ಮಿಲೆಟ್ ಪೊಂಗಲ್ ಆಗಿದೆಯಾ ನೋಡೋಣ. ನೋಡಿ ಈ ಥರ ಇದೆ. ಹೋಗ್ತಾ ತಣ್ಣಗಾಗ್ತಾ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದು ಕರೆಕ್ಟಾಗಿದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಗೆ ಮಿಲೆಟ್ ಪೊಂಗಲ್ಲು. ಅದಕ್ಕೆ ಕಾಂಬಿನೇಷನ್ ಆಗಿರೋ ಹುಣಸೆಹಣ್ಣು ಚಟ್ನಿ ಮಾಡ್ತಾಯಿದ್ದೀನಿ. ಪೊಂಗಲ್ಗೆ ಯಾವಾಗಲೂ ಹುಣಸೆಹಣ್ಣು ಚಟ್ನಿನೇ ಕಾಂಬಿನೇಷನು. ಕಾಯಿ ಚಟ್ನಿನೂ ಮಾಡ್ತಾರೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರಿಬೇಕಿದೆ. ಅರಿಶಿನ ಚಿಟಿಕೆ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು. ಇದು ಪೊಂಗಲ್ಗೆ ಹುಳಿ ಚಟ್ನಿ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಚೆನ್ನಾಗಿ ಹುರಿಬೇಕಿದೆ. ಈಗ ಹುಣಸೆಹಣ್ಣು ನೀರು ಬಿಡ್ತಾಯಿದ್ದೀನಿ. ಒಂದು 2 ನಿಮಿಷ ಕುದ್ರೆ ಸಾಕು. ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ, ಹಸಿಮೆಣಸಿನ ಪುಡಿ 2 ಮಿಕ್ಸ್ ಇದೆ. ಅರ್ಧ ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಕುದಿಬೇಕಿದು ಸಣ್ಣ ಉರಿಲೇ ಚೆನ್ನಾಗಿ. ನೋಡಿ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಹುಳಿ ಚಟ್ನಿ ರೆಡಿ. ಮಿಲೆಟ್ ಪೊಂಗಲ್ ಜೊತೆ ಹುಳಿ ಚಟ್ನಿ. ನಿಮಗಿದು ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ಈ ರೆಸಿಪಿ. ಥ್ಯಾಂಕ್ ಯು.